ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚೇತು ರಿಯಾಕ್ಟ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೃಷ್ಣಂ ಪ್ರಣಯ ಸಖಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಮೂವಿ. 2024 ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಇದು. ನಮ್ಮ ಶ್ರೀನಿವಾಸ್ ರಾಜ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಪ್ರಶಾಂತ್ ಜಿ ಅವರು ಪ್ರೊಡ್ಯೂಸರ್ ಮಾಡಿದ್ದಾರೆ. ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇರೋಂಥ ಸಿನಿಮಾ ಇದು. ಸಿಂಪಲ್ ಕತೆ ಆದರೂ ಮಾಮೂಲಿ ಆಡಿಯನ್ಸ್ಗೆ ಒಂದು ವೇರಿಯೇಷನ್, ಎಲ್ಲೋ ಲ್ಯಾಗ್ ಅನ್ನಿಸುತ್ತೆ, ಒಂದು ವೇರಿಯೇಷನ್ ಮೂಲಕ ಕರ್ಕೊಂಡೋಗಿದ್ದಾರೆ. ತುಂಬ ಒಳ್ಳೆ ಆ್ಯಕ್ಟರ್ ಇದ್ದಾರೆ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಮಾಳ್ವಿಕಾ ಅವರು, ಬೋಲ್ಡ್ ಬೆಡಗಿ ಶರಣ್ಯ ಮೇಡಮ್ ಇದ್ದಾರೆ, ವಿ.ಟಿ. ಗಣೇಶ್ ಅವರು, ನಮ್ಮ ಕಾಮಿಡಿ ಆ್ಯಕ್ಟರ್ಸ್ ಆದಂಥ ಸಾಧು ಕೋಕಿಲ್ ಅವರು ಇದ್ದಾರೆ, ಕುರಿ ಪ್ರತಾಪ್ ಅವರು, ಮತ್ತು ರಂಗಾಯಣ ರಘು ಅವರು, ಶ್ರೀನಿವಾಸ ಮೂರ್ತಿ ಅವರು, ಅವಿನಾಶ್ ಸರ್ ಇದ್ದಾರೆ. ತುಂಬ ಇನ್ನೂ ಒಳ್ಳೆ. ಮತ್ತು ನಮ್ಮ ಲೆಜೆಂಡ್ ಆ್ಯಕ್ಟರ್ ಅಂತ ಶಶಿಕುಮಾರ್ ಸರ್ ಇದ್ದಾರೆ, ಮೀನಾ ಮೇಡಮ್ಮು. ಒಂದು ಒಳ್ಳೆ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಒಬ್ಬರ ಲೈಫಲ್ಲಿ ಯಾವ ಥರ ನಡೆಯುತ್ತೆ ಅದು ಅಪ್ ಆ್ಯಂಡ್ ಡೌನ್ ವೇರಿಯೇಷನ್ನು, ಅದನ್ನು ತುಂಬ ನೀಟಾಗಿ ಒಂದು ಒಳ್ಳೆ ರೊಮ್ಯಾಂಟಿಕ್ಕಾಗಿ ತುಂಬ ಜನ ಚೆನ್ನಾಗೆ ಕರ್ಕೊಂಡೋಗಿದ್ದಾರೆ. ಜನನ ಎಲ್ಲೂ ಬೇಜಾರು ಮಾಡಿದ್ರೆ ಜನಕ್ಕೆ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಗಮ್ಬ್ಯಾಕ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಮತ್ತೆ ಲವ್ಲಿಯಾಗಿ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂದು ಒಳ್ಳೆ ಅದ್ಭುತ ಕಮ್ಬ್ಯಾಕ್ ಅಂತಲೇ ಹೇಳ್ಬೋದು ಅವ್ರಿಗೆ. ತುಂಬ ಅದ್ಭುತ ಒಳ್ಳೆ ಹಾಡುಗಳಿದ್ದಾರೆ. ಹಾಡುಗಳು ಮಾತ್ರ ಎಲ್ಲ ಕಡೆ ತುಂಬ ಟ್ರೆಂಡಿಂಗ್ ಇದೆ. ಇದು ಸನ್ ನೆಕ್ಸ್ಟ್ OTT ಪ್ಲಾಟ್ಫಾರ್ಮಲ್ಲಿ ಒಲೆ ಬಿದ್ದ ಇವಾಗ ಜನ ತುಂಬ OTTಗೆ ಅಡಿಕ್ಟ್ ಆಗಿದ್ದಾರೆ. OTTಲಿ ಸಿಗುತ್ತೆ ಇದು. ಸನ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಕೃಷ್ಣ, ನಮ್ಮ ಗಣೇಶ್ ಅವರು ಈ ಕಂಪ್ನಿ ಕೃಷ್ಣ ಗ್ರೂಪ್ ಆಫ್ ಕಂಪ್ನಿಯವರು ಓನರು. ಇವ್ರಿಗೊಂದು ಒಳ್ಳೆ ಮನೆತನ ಹುಡುಕ್ತಾ ಇರ್ತಾರೆ. ಅಲ್ಲಿ ಪ್ರಣಯ್ ಅವರು ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ ಕಂಪ್ನಿಲಿ. ಆ ಜಾಗ ಯಾವುದು, ಮತ್ತೆ ನೋಡಿದ್ರೆ ಅವರು ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನಿಮ್ಮನ್ನ ನಗುನಲ್ಲಿ ತೇಲ್ಸುತ್ತೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಹಾಸ್ಯದಲ್ಲಿ ಮುಳುಗಿಸುತ್ತೆ. ಇದು ಫಸ್ಟ್ ಹಾಫ್ ಎಲ್ಲೋ ನಿಮಗೆ ಲ್ಯಾಗ್ ಅನ್ನಿಸುತ್ತೆ. ಒಂದು ಒಳ್ಳೆ ಮೈಲೇಜ್ನ ಕೊಡುತ್ತೆ ನಿಮ್ಗೆ. ಎಲ್ಲೂ ಡ್ರ್ಯಾಗನ್ಸ್ ಎಲ್ಲೂ ಬೋರ್ ಅನ್ನಿಸ್ತದೆ. ನೆಕ್ಸ್ಟ್ BGM ಚೆನ್ನಾಗಿ. BGM ಮಾತ್ರ ಅರ್ಜುನ್ ಜನ್ಯ ಆ್ಯಡ್ಸ್ ಅಪ್ ಅಂತಲೇ ಹೇಳ್ಬೋದು. ಅವರು ಯಾವ್ದು ಸಾಂಗು ಕಡಿಮೆ ಮಾಡಿಲ್ಲ. BGM ಮಾತ್ರ ಅಲ್ಟಿಮೇಟು. BGMಲ್ಲಿ ಮಾತ್ರ ಅರ್ಜುನ್ ಜನ್ಯ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಹತ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಅಂದರೆ ಕಾಮಿಡಿ ಲವ್ಲಿ ಆಗಿದೆ. ಇನ್ನು ಈ ಮೂವಿ ನೆಗೆಟಿವ್ ವಿಚಾರ ಅಂತ ಹೇಳಿದ್ರೆ ಸಾಂಗ್ಸು ಒಂದು ಒಳ್ಳೆ ಮೂವಿ ನೋಡ್ಬೇಕಾದ್ರೆ ಸೆಂಟ್ರಲ್ ಸಾಂಗು ಜಾಸ್ತಿ. ಸಾಂಗ್ ಒಂದು ಮೂವಿ ಅಂದರೆ ಮಿನಿಮಮ್ 4-5 ಜಾಸ್ತಿ. 6 ಎಲ್ಲ ಮುಂಚೆ ಇರ್ತಿತ್ತು, ಇವಾಗೆಲ್ಲ 5 8 ಸಾಂಗ್ಸ್ ಇದೆ. ತುಂಬ ಅದು ನೋಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡಿಸೋ ಅನಿಸುತ್ತೆ. ಒಂದು ಒಳ್ಳೆ ಮೈಲೇಜ್ ಹೋಗ್ಬೇಕಾದ್ರೆ ಸೆಂಟ್ರಲ್ ಹಂಪ್ ಥರ ಸಾಂಗ್ ಬರ್ತಾ ಇರುತ್ತೆ, ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಅದೇ ಸಾಂಗ್ ಮಾತ್ರ ಎಲ್ಲ ಸೂಪರ್ ಹಿಟ್ಟು ಸಾಂಗ್ಸ್ಗಳು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಜೊತೆ ಬಂದವರೆಲ್ಲ ತುಂಬ ಫ್ಯಾಮಿಲಿ ಆಡಿಯನ್ಸು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಗಣೇಶ್ ಅಂದರೆ ಸುಮಾರು ದಿನ ಆಗಿತ್ತು ಫ್ಯಾಮಿಲಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬಂದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಫ್ಯಾಮಿಲಿ ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ನೋಡೋದು ಒಳ್ಳೆ ಸಿನಿಮಾ ಅಂದರೆ ನಿಮಗೆಲ್ಲೂ ಹಸಿ ಬಿಸಿ ದೃಶ್ಯ ಎಲ್ಲೂ ಇಲ್ಲ. ಒಂದು ಒಳ್ಳೆ ಲವ್ಲಾಗಿದ್ದಾರೆ. ಓಕೆ, ಫೈನಲ್ ಇದಾಗಿತ್ತು ಮೂವಿ. ಇನ್ನೂ ಮೂವಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು OTT ರಿಲೀಸ್ ಆಗಿದೆ, ದಯವಿಟ್ಟು ಸನ್ ನೆಕ್ಸ್ಟ್ ಇಲ್ಲಿ ನೋಡಿ. ಇದಾಗಿತ್ತು ಇವತ್ತಿನ ಮೂವಿ ಅಪ್ಡೇಟ್. ಓಕೆ ಫ್ರೆಂಡ್ಸ್, ಬಾಯ್.